ಜೀಸಸ್ ಲವ್ಸ್ ಯು ಚರ್ಚ್ ಅರ್ಪಿಸುವ 3 ದಿನದ ಸುವಾರ್ತೆ ಉಜ್ಜೀವನ ಕೂಟಗಳು ಚಿಕ್ಕಜೋಗಿಹಳ್ಳಿ ದಿನಾಂಕ ಸೆಪ್ಟೆಂಬರ್ 30 ಮತ್ತು ಅಕ್ಟೋಬರ್ 1, ಅಕ್ಟೋಬರ್ 2 ಅಂದರೆ ಮಂಗಲ, ಬುಧ, ಗುರು. ಸ್ಥಳ ಜೀಸಸ್ ಲವ್ಸ್ ಯು ಚರ್ಚ್, ಚಿಕ್ಕಜೋಗಿಹಳ್ಳಿ, KEB ಆಫೀಸ್ ಹಿಂದುಗಡೆ, ಕೂಡ್ಲಿಗಿ ತಾಲೂಕು, ವಿಜಯನಗರ ಜಿಲ್ಲೆ. ಸಮಯ ಸಂಜೆ 6 ಗಂಟೆಗೆ. ವಾಕ್ಯದ ಸಂದೇಶಕರು ಪಾಸ್ಟರ್ ಜೇಸುದಾಸ್ ರತ್ನಂ, ಮೈಸೂರು. ಯಾಕಾಗಿ ಬಂದ ಇಲ್ಲಿಗೆ? ಪರಲೋಕದಲ್ಲಿರುವ ದೇವರ ಚಿತ್ತವನ್ನು ನೆರವೇರಿಸುವುದಕ್ಕಾಗಿ ಈ ಲೋಕಕ್ಕೆ ಆತನು ಇಳಿದು ಬಂದನು. ಮತ್ತು పాస్టర్ జాన్ పాల్ యలిమంచిలి, బెంగళూరు. యోబు ఒక మాట అంటాడు, మనం ఆశీర్వాదాలని ఆస్వాదించాం కదా, దీవెనల్ని ఆస్వాదించాం కదా, దేవుడు ఇచ్చినప్పుడు సంతోషంగా దేవుని స్తుతించాం కదా, దేవుడు తీసుకున్నప్పుడు కూడా దేవుని ఆరాధించాలి. ಮತ್ತು ಡಾಕ್ಟರ್ ಕೊಟ್ರೇಶ್, ಪಾಸ್ಟರ್, ಚಿಕ್ಕಜೋಗಿಹಳ್ಳಿ. ಕ್ರಿಸ್ತನ ಮಕ್ಕಳು ಹೆಂಗಿರ್ಬೇಕಂದ್ರೆ ಫಸ್ಟ್ ದೇವರು, ಆಮೇಲೆ ಕುಟುಂಬ, ಫಸ್ಟ್ ದೇವರು ಆಮೇಲೆ ಕೆಲಸ, ಫಸ್ಟ್ ದೇವರು ಆಮೇಲೆ ಹಣ, ಫಸ್ಟ್ ದೇವರು ಆಮೇಲೆ ಜಾಬ್, ಫಸ್ಟ್ ದೇವರು ಆಮೇಲೆ ನಿನ್ ಪೋಸ್ಟ್. ಹಾಗೂ ಆರಾಧನೆ ನಡೆಸುವವರು ಸಿಸ್ಟರ್ ಶಿಲ್ಪ ಕೊಟ್ರೇಶ್ ಹಾಗೂ ಬ್ರದರ್ ಜೋಶುವಾ ಮತ್ತು ಬ್ರದರ್ ಜೋಯಲ್. ಆಯೋಜಕರು ಜೀಸಸ್ ಲವ್ಸ್ ಯು ಚರ್ಚ್, ಚಿಕ್ಕಜೋಗಿಹಳ್ಳಿ. ಹೆಚ್ಚಿನ ಮಾಹಿತಿಗಳಿಗಾಗಿ ಸಂಪರ್ಕಿಸಿ 9743644566. ಎಲ್ಲರೂ ತಪ್ಪದೇ ಬನ್ನಿ. ಡೋಂಟ್ ಮಿಸ್ ಇಟ್. యేసయ్య ನನ್ನನ್ನು ಪ್ರಕಾಶಿಸುವಂತೆ ಮಾಡು. ಯೆಶಾಯನ ಬರೆದ ಪುಸ್ತಕ 60ನೇ ಅಧ್ಯಾಯ 1ನೇ ವಚನ. ಯೆಶಾಯ 61, 7 ಪ್ರಕಾಶಿಸು, ನಿನಗೆ ಬೆಳಕು ಬಂತು, ಯೆಹೋವನ ತೇಜಸ್ಸು ನಿನ್ನ ಮೇಲೆ ಉದಯಿಸಿದೆ. ಓಕೆ, ಮಗನಿ ಮಗಳೇ, ಸೋದರಿ, ಇಲ್ಲಿ ದೇವ್ರ ವಾಕ್ಯ ಹೀಗೆ ಹೇಳುತ್ತೆ. ದೇವ್ರ ಸ್ತೋತ್ರ, 7 ಪ್ರಕಾಶಿಸು, ನಿನ್ನ ಮೇಲೆ ಬೆಳಕು ಬಂತು. ಈಗ ಯೆಹೋವನ ತೇಜಸ್ಸು ನಿನ್ನ ಮೇಲೆ ಉದಯಿಸಿದಂತ ಯೆಶಾಯ ಬರೆದ ಪುಸ್ತಕ 60ನೇ ಅಧ್ಯಾಯ 1ನೇ ವಚನದಲ್ಲಿ ನಾವು ನೋಡ್ತೇವೆ. ಮಗನಿ ಮಗಳೇ, ಸೋದರಿ, ದೇವರ ವಾಕ್ಯ ಹೇಳುತ್ತೆ, ದೇವರ ಬೆಳಕು ನಿನ್ನ ಮೇಲೆ ಬರುವಾಗ, ಆಮೇಲೆ ಬರಲಿಲ್ಲ, ದೇವರ ಬೆಳಕು ನಿನ್ನ ಮೇಲೆ ಬರುವಾಗ, ದೇವರ ತೇಜಸ್ಸು ನಿನ್ನ ಮೇಲೆ ಬರುವಾಗ, ಯೆಹೋವ ತೇಜಸ್ಸು ನಿನ್ನ ಮೇಲೆ ಬರುವಾಗ ನೀನು ಪ್ರಕಾಶಿಸಬೇಕೆಂಬುದಾಗಿ ದೇವರು ಬಯಸ್ತಾ ಇದ್ದಾನೆ. ನೀನು ಪ್ರಕಾಶಿಸಬೇಕೆಂಬುದಾಗಿ ದೇವರು ಬಯಸ್ತಾ ಇದ್ದಾನೆ. ನಾನು ಪ್ರಕಾಶಿಸಬೇಕಂತ ದೇವ್ರು ಬಯಸ್ತಾ ಇದ್ದಾನೆ. ಮೊದಲೇ ಲೈನವ್ರು ದೇವರಿಗೋಸ್ಕರ ಪ್ರಕಾಶಿಸಬೇಕಂತ ದೇವ್ರು ಬಯಸ್ತಾನೆ. ಮಧ್ಯದಲ್ಲಿರೋರು ದೇವರಿಗೋಸ್ಕರ ಪ್ರಕಾಶಿಸಬೇಕಂತ ದೇವ್ರು ಬಯಸ್ತಾನೆ. ಕೊನೆ ಲೈನಲ್ಲಿ ಕೂತವರು ದೇವರಿಗಾಗಿ ಪ್ರಕಾಶಿಸಬೇಕಂತ ದೇವ್ರು ಬಯಸ್ತಾನೆ. ಈ ಮ್ಯೂಸಿಕ್ ಟೀಮ್ನವರು ದೇವರಿಗೋಸ್ಕರ ಪ್ರಕಾಶಿಸಬೇಕಂತ ದೇವ್ರು ಬಯಸ್ತಾರೆ. ಆ ಕ್ಯಾಮ್ರಾಮನ್ ದೇವರಿಗೋಸ್ಕರ ಪ್ರಕಾಶಿಸಬೇಕಂತ ದೇವ್ರು ಬಯಸ್ತಾನೆ. ವರ್ಷಿಪ್ ಟೀಮ್ನವರು ದೇವರಿಗೋಸ್ಕರ ಪ್ರಕಾಶಿಸಬೇಕಂತ ದೇವರು ಬಯಸ್ತಾನೆ. ನಮ್ಮ ಸಭೆ ದೇವರಿಗಾಗಿ ಪ್ರಕಾಶಿಸಬೇಕಂತ ದೇವರು ಬಯಸ್ತಾನೆ. యేసయ్య ಒಂದು ಸಾಮ್ಯ ಹೇಳಿದಾನೆ ಪ್ರಕಾಶಿಸೋದ್ರ ಬಗ್ಗೆ. ಏನಂದ್ರೆ, ಯಾರು ದೀಪನ ಹಚ್ಚಿ ಕೊಳಗದಲ್ಲಿ ಇಡಲ್ಲ, ದೀಪ ಸ್ತಂಭದ ಮೇಲೆ ಇಡ್ತಾರೆ. ಯಾಕೆಂದ್ರೆ ಮನೆಯಲ್ಲಿರೋರಿಗೆಲ್ಲ ಬೆಳಕು ಕೊಡ್ಬೇಕಂತ ದೀಪ ಸ್ತಂಭನ ಕೊಳಗದಲ್ಲಿ ಇಡಲ್ಲ, ದೀಪ ಸ್ತಂಭದ ಮೇಲೆ ಇಡ್ತಾರೆ. ಯಾಕೆಂದ್ರೆ ಮನೆಯಲ್ಲಿರೋರಿಗೆಲ್ಲ ಬೆಳಕು ಕೊಡ್ಲಿ ಅಂತ. ಸ್ವಾಮಿ ಸಾಮ್ಯನ ಹೇಳಿದ ಉದ್ದೇಶ ಏನ್ ಗೊತ್ತಾ? ನಾನು ನೀವುಗಳು ಆ ದೀಪ ಸ್ತಂಭದ ಹಾಗೆ ಪ್ರಕಾಶಿಸಬೇಕಂತ. ಮಗನಿ ಮಗಳೇ, ಸೋದರಿ, ದೇವ್ರಿಗೆ ಸ್ತೋತ್ರ. ಒಂದು ಮಾತು ಹೇಳ, ನಿಮ್ಮಲ್ಲಿ ಕೆಲವರು ಪ್ರಕಾಶಿಸದ ಸ್ಥಿತಿಯಲ್ಲಿ ಇರಬಹುದು. ನಿಮ್ಮ ಗಂಡ ಪ್ರಕಾಶಿಸದ ಸ್ಥಿತಿಯಲ್ಲಿ ಇರಬಹುದು, ನಿಮ್ಮ ಹೆಂಡತಿ ಪ್ರಕಾಶಿಸದ ಸ್ಥಿತಿಯಲ್ಲಿ ಇರಬಹುದು, ನಿಮ್ಮ ಮಕ್ಕಳು ಪ್ರಕಾಶಿಸದ ಸ್ಥಿತಿಯಲ್ಲಿ ಇರಬಹುದು, ನಿಮ್ಮ ಅಣ್ಣ ತಮ್ಮಂದಿರು ಪ್ರಕಾಶಿಸದ ಸ್ಥಿತಿಯಲ್ಲಿ ಇರಬಹುದು, ನಿಮ್ಮ ಬಂಧುಗಳು ಪ್ರಕಾಶಿಸದ ಸ್ಥಿತಿಯಲ್ಲಿ ಇರಬಹುದು. ದೇವರಿಗೆ ಒಂದು ಮಾತು ಹೇಳ, ನಿಮ್ಮಲ್ಲಿ ಕೆಲವರು, ನಿಮ್ಮ ಕುಟುಂಬದವರು, ನಿಮ್ಮ ಸ್ವಂತದವರು, ನಿಮ್ಮ ಗಂಡ, ನಿಮ್ಮ ಹೆಂಡತಿ, ನಿಮ್ಮ ಮಕ್ಕಳು ಪ್ರಕಾಶಿಸದ ಸ್ಥಿತಿಯಲ್ಲಿದ್ದರು. ಪ್ರಕಾಶಿಸುವಂತೆ ದೇವರವ್ರನ್ನ ರೂಪಿಸ್ತಾರೆ. ಆಮೇಲೆ ನಿಮ್ ಗಂಡ ಪ್ರಕಾಶಿಸುವಂತೆ ದೇವ್ರು ಮಾಡ್ತಾರೆ.
ನಿಮ್ ಗಂಡ ಪ್ರಕಾಶಿಸುವಂತ ದೇವ್ರು ಮಾಡ್ತಾರೆ, ನಿಮ್ ಹೆಂಡತಿ ಪ್ರಕಾಶಿಸುವಂತ ದೇವ್ರು ಮಾಡ್ತಾರೆ, ನಿಮ್ ಮಕ್ಕಳು ಪ್ರಕಾಶಿಸುವಂತ ದೇವ್ರು ಮಾಡ್ತಾರೆ, ನಿಮ್ಮ ಅಣ್ಣ ತಮ್ಮಂದ್ರು ಪ್ರಕಾಶಿಸುವಂತ ದೇವ್ರು ಮಾಡ್ತಾರೆ, ನಿಮ್ಮ ಅಕ್ಕ ಪಕ್ಕದಲ್ಲಿರೋರು ಪ್ರಕಾಶಿಸುವಂತ ದೇವ್ರು ಮಾಡ್ತಾರೆ. ಈ ಸಭೆ ಪ್ರಕಾಶಿಸುವಂತ ದೇವ್ರು ಮಾಡ್ತಾರೆ. ಮಗನಿ ಮಗಳೇ, ಸೋದರಿ, ನಿಮ್ಮ ಮನೇಲಿ ಒಂದಿನ ಕರೆಂಟ್ ಹೋಯ್ತು ಅನ್ಕೊಳ್ರಿ, ನಿಮ್ಮ ಮನೇಲಿ 2 ದಿನ ಕರೆಂಟ್ ಹೋಯ್ತು ಅನ್ಕೊಳ್ರಿ, ನಿಮ್ಮ ಮನೆಗೆ 3 ದಿನ ಕರೆಂಟ್ ಹೋಯ್ತು, ಕತ್ಲಲ್ಲಿದೆ ನಿಮ್ಮ ಮನೆ ಅನ್ಕೊಳ್ರಿ. ಅವಾಗ ಏನು ಮಾಡ್ತೀರ ನೀವು? ಒಬ್ಬ ಎಲೆಕ್ಟ್ರಿಷಿಯನ್ಗೆ ಫೋನ್ ಮಾಡಿ ಕರೆಸ್ತೀರ. ಆ ಎಲೆಕ್ಟ್ರಿಷಿಯನ್ ಬಂದು ರಿಪೇರಿ ಮಾಡಿ ಕತ್ತಲು ತುಂಬಿದ ನಿಮ್ಮ ಮನೆಯನ್ನು ಪ್ರಕಾಶಿಸುವಂತೆ ಮಾಡ್ತಾನೆ. ಈಗೊಂದು ಮಾತು ಹೇಳ್ತೀನಿ, ಈ ಮಾತು ಕೇಳಿ ನಿಮ್ಮ ತಲೆ ಕೆಟ್ಟೋದ್ರೆ ಆಮೇಲೆ ಹೇಳ್ರಿ. ಆ ಎಲೆಕ್ಟ್ರಿಷಿಯನ್ ಬಂದು ಕತ್ತಲೆ ತುಂಬಿದ ನಿಮ್ಮ ಮನೆನ ಪ್ರಕಾಶಿಸುವಂತೆ ಮಾಡ್ತಾನೆ. ಒಂದು ಮಾತು ಹೇಳ, ಒಬ್ಬ ಎಲೆಕ್ಟ್ರಿಷಿಯನ್ ಕತ್ತಲೆ ತುಂಬಿದ ಮನೆನ ಪ್ರಕಾಶಿಸುವಂತೆ ಮಾಡಲಿಕ್ಕೆ ಸಾಧ್ಯವಾದರೆ ನಿನ್ನ ಕರ್ತನು ಕತ್ತಲೆ ತುಂಬಿದ ನಿಮ್ಮ ಬದುಕನ್ನ ಇವತ್ತು ಪ್ರಕಾಶಿಸುವಂತೆ ಕಾರ್ಯ ಮಾಡ್ತಾನೆ. ಮಗನಿ ಮಗಳೇ, ಸೋದರಿ, ಕೆಲವು ಕುಟುಂಬದಲ್ಲಿ ಗಂಡಂದ್ರು ದೇವರಲ್ಲಿ ಏನೂ ಇಲ್ಲ, ಜೀರೋ. ಕೆಲವು ಅಂತ ಗಂಡಂದ್ರು ನೆನೆಸಿ ಎಷ್ಟೋ ಜನ ಹೆಂಡ್ತಿಯರು ಕಣ್ಣೀರಿಟ್ಟು ಪ್ರಾರ್ಥನೆ ಮಾಡ್ತಾರೆ, ನನ್ನ ಗಂಡ ಬದಲಾಗ್ಲಪ್ಪ. ಕೆಲವು ಕುಟುಂಬಗಳಲ್ಲಿ ಹೆಂಡ್ತಿ ದೇವರಲ್ಲಿ ಏನಿಲ್ಲ, ಟುಸ್ಸು ಅಂತ ಹೆಂಡ್ತಿಗೋಸ್ಕರ ಎಷ್ಟೋ ಜನ ಗಂಡಂದ್ರು ಕೊರಗುತ್ತಾ ಇದ್ದಾರೆ, ದುಃಖ ಪಡ್ತಾ ಇದ್ದಾರೆ. ನಮ್ಮ ಹೆಂಡ್ತಿನ ಬದಲಾಯಿಸಪ್ಪ. ಕೆಲವು ಕುಟುಂಬಗಳಲ್ಲಿ ಮಕ್ಕಳು ದೇವರಲ್ಲಿ ಏನಿಲ್ಲ, ಜೀರೋ, ಟುಸ್ಸೋ ಅಂತ ಮಕ್ಕಳಿಗೋಸ್ಕರ ಅನೇಕ ತಂದೆ ತಾಯಿಗಳು ಕಣ್ಣೀರು ಸುರಿಸ್ತಾ ಇದ್ದಾರೆ, ಮಕ್ಕಳನ್ನ ಬದಲಾಯಿಸಪ್ಪ. ಕೆಲವು ಕುಟುಂಬಗಳಲ್ಲಿ ಅಣ್ಣ ತಮ್ಮ ಅಕ್ಕ ತಂಗಿ ದೇವರಲ್ಲಿ ಏನಿಲ್ಲ, ಜೀರೋ, ಅಂತ ಅಣ್ಣನಿಗೋಸ್ಕರ, ಅಂತ ತಮ್ಮನಿಗೋಸ್ಕರ, ಅಂತ ತಂಗಿಗೋಸ್ಕರ, ಅಂತ ಅಕ್ಕಗೋಸ್ಕರ ಬಾಧೆ ಪಡ್ತಾ ಇದ್ದಾರೆ ಕುಟುಂಬಸ್ಥರು. ನಿಮ್ಮ ಕುಟುಂಬದಲ್ಲಿ ಈ ರೀತಿಯಾಗಿ ದೇವರಿಗೆ ಸ್ತೋತ್ರ, ಕೆಲವರು ಪ್ರಕಾಶಿಸಿದ ಸ್ಥಿತಿಯಲ್ಲಿದ್ದಾರೆ. ದೇವರಿಗೆ ಸ್ತೋತ್ರ. ಅಂಥವ್ರ ಬಗ್ಗೆ ದೇವ್ರು ನಿನಗೆ ಹೇಳೋದನ್ನು ಗೊತ್ತಾ? ನೀನ್ ದೇವರಿಗೆ ಹತ್ರವಾಗಿತ್ತು ಪ್ರಕಾಶಿಸಲಿಕ್ಕೆ ನೀನ್ ರೆಡಿ ಆದ್ರೆ ನಿನ್ನ ಒಳಗಿರುವಂತ ಬೆಳಕಿನ ಎಫೆಕ್ಟ್ ಅವ್ರಿಗೂ ತಗಲಿ, ಆ ಬೆಳಕು ಅವ್ರಿಗೂ ತಗಲಿ, ಆ ಬೆಳಕು ಅವ್ರಿಗೂ ತಗಲಿ. ನಾಳೆ ಅವರು ಕೂಡ ಪ್ರಕಾಶಿಸುತ್ತಾರೆ. ಒಂದ್ಸಾರಿ ಒಬ್ಬ ಸ್ತ್ರೀಗೆ ದೇವರಂದ್ರೆ ಬಹಳ ಆಸಕ್ತಿ, ಒಬ್ಬ ತಾಯಿಗೆ ದೇವರಂದ್ರೆ ಬಹಳ ಆಸಕ್ತಿ. ಪ್ರತಿ ವಾರ ತಪ್ಪದೆ ದೇವರ ಆಲಯಕ್ಕೆ ಹೋಗ್ತಿದ್ಲು, ಪ್ರತಿದಿನ ತಪ್ಪದೆ ಪ್ರಾರ್ಥನೆ ಮಾಡ್ತಿದ್ಲು, ಪ್ರತಿದಿನ ಒಂದು ದಿನಕ್ಕೆ ಕನಿಷ್ಠ ಪಕ್ಷ 1 ಅಧ್ಯಾಯವಾದ್ರೂ ಓದೇ ಮಲಗ್ತಿದ್ಲು. ವಾರಕ್ಕೊಬ್ಬರನ್ನಾದ್ರೂ ಸುವಾರ್ತೆ ಸಾರಿ ದೇವರಾಲಯಕ್ಕೆ ಕರ್ಕೊಂಡು ಹೋಗ್ತಿದ್ಲು, ದೇವರಿಗಾಗಿ ಪ್ರಕಾಶಿಸ್ತಾ ಇದ್ಲು. ಇದನ್ನೆಲ್ಲ ಗಮನಿಸಿದಂತ ಆಕೆ ಗಂಡ ನೋಡಿ ಒಂದಿನ ಬಂದು ಹೇಳ್ತಾನೆ, ನಿಂದು ಭಾಳ ಆಯ್ತು, ಚರ್ಚ್ ಅಂತೀಯ, ಪ್ರಾರ್ಥನೆ ಅಂತೀಯ, ಆಲಯಕ್ಕಂತೀಯ, ಉಪವಾಸ ಅಂತೀಯ, ಭಾಳ ಆಯ್ತು ನಿಂದು. ನಾಳೆಯಿಂದ ನೀನು ಚರ್ಚಿಗೆ ಹೋಗಂಗಿಲ್ಲ, ನಾಳೆಯಿಂದ ನೀನು ಪ್ರಾರ್ಥನೆಗೆ ಹೋಗಂಗಿಲ್ಲ. ಒಂದು ವೇಳೆ ಆಲಯದಲ್ಲ ಮನೆಯಲ್ಲಿ ಕೂಡ ನೀನು ಪ್ರಾರ್ಥನೆಗೆ ಇರ್ತಂತ ಏನಾದರೂ ನನ್ನ ಕಣ್ಣಿಗೆ ಕಾಣಿಸ್ತಾ ಪರಿಸ್ಥಿತಿ ನೆಟ್ಟಿಗಿರಲ್ಲ ಅಂತೇಳಿ ಆವಾಜ್ ಹಾಕಿ ಹೋಗ್ಬಿಟ್ಟ ಹೊರಗಡೆ. ಆವಾಜಾಗಿ ಏನು ಮಾಡ್ಬೇಕು ಇವಾಗ? ಹೆಣ್ಮಗಳಿಗೆ ತೋರಿಸ್ತಾ ಇಲ್ಲ. ಆಯಮ್ಮ ಅನ್ಕೊಳ್ತಾಳೆ, ನಾನು ದೇವ್ರು ಬಿಟ್ಟಿರಕ್ಕೆ ಸಾಧ್ಯನಾ? ನಾನು ಆಲಯ ಬಿಟ್ಟಿರಕ್ಕೆ ಸಾಧ್ಯನಾ? ನಾನು ಪ್ರಾರ್ಥನೆ ಬಿಟ್ಟಿರಕ್ಕೆ ಸಾಧ್ಯನಾ? ನನ್ನ ಅಪ್ಪನಿಂದ ನಾನು ದೂರ ಇರೋಕ್ಕೆ ಸಾಧ್ಯನಾ? ಏನು ಮಾಡ್ಬೇಕು ಇವಾಗ? ನನ್ನ ಕೈಲಂತೂ ದೇವ್ರು ಬಿಟ್ಟಿರಕ್ಕಾಗಲ್ಲ, ನನ್ನ ಕೈಲಂತೂ ಆಲಯ ಬಿಟ್ಟಿರಕ್ಕಾಗಲ್ಲ, ನನ್ನ ಕೈಲಂತೂ ಪ್ರಾರ್ಥನೆ ಬಿಟ್ಟಿರಕ್ಕಾಗಲ್ಲ. ಜೀವ ಬೇಕಾದ್ರೂ ಬಿಡ್ತೀನಿ, ನಾನು ದೇವ್ರನ್ನ ಬಿಡಕ್ಕೆ ನನ್ನ ಕೈಯಿಂದ ಆಗಲ್ಲ. ಏನು ಮಾಡ್ಬೇಕು ಇವಾಗ? ಚಿಂತೆ ಮಾಡ್ತಾ ಇದ್ದಾಳೆ. ಮನೆಯಲ್ಲಿ ಕೂಡ ಪ್ರಾರ್ಥನೆ ಮಾಡಬೇಡ ಅಂತ ಹೇಳಿದ್ದಾನೆ.
ಆದರೆ ಈ ಒಂದು ತಾಯಿ ಏನು ಮಾಡಿದಾಳೆ ಅಂದರೆ, ಗಂಡ ಹೊರಗಡೆ ಹೋದಾಗ, ಗಂಡ ಕೆಲಸಕ್ಕೆ ಹೋದಾಗ, ಗಂಡ ಜಾಬಿಗೆ ಹೋದಾಗ ರಹಸ್ಯವಾಗಿ ಪ್ರಾರ್ಥನೆ ಮಾಡ್ತಾ ಇದ್ದಾಳೆ, ಸೀಕ್ರೆಟ್ ಆಗಿ ಪ್ರಾರ್ಥನೆ ಮಾಡ್ತಾ ಇದ್ದಾಳೆ. ಅಯ್ಯ, ಆಲಯಕ್ಕೆ ಹೋಗೋಕ್ಕಾಗ್ತಾ ಇಲ್ಲ, ಮನೇಲಿ ಕೂಡ ಪ್ರಾರ್ಥನೆ ಮಾಡೋಕ್ಕಾಗ್ತಾ ಇಲ್ಲ. ಅಯ್ಯ, ಆಲಯಕ್ಕೆ ಹೋಗಕ್ಕೆ ಸಹಾಯ ಮಾಡಪ್ಪ, ಪ್ರಾರ್ಥನೆಗೆ ಹೋಗಕ್ಕೆ ಸಹಾಯ ಮಾಡಪ್ಪ, ವಾಕ್ಯ ಕೇಳಕ್ಕೆ ಭಾಗ್ಯ ಕೊಡಪ್ಪ, ನನ್ನ ಗಂಡನನ್ನು ಬದಲಾಯಿಸಪ್ಪ, ನಾನು ಆಲಯಕ್ಕೆ ಹೋಗಕ್ಕೆ ಕೃಪೆ ಮಾಡಪ್ಪ. ದೇವ್ರ ಮುಂದೆ ಆ ತಾಯಿ ಕಣ್ಣೀರು ಸುರಿಸಿ ಪ್ರಾರ್ಥನೆ ಮಾಡ್ತಾ ಇದ್ದಾಳೆ. 1 ವಾರ ಆಯ್ತು ಆಲಯಕ್ಕೆ ಹೋಗ್ಲಿಲ್ಲ, 2 ವಾರ ಆಯ್ತು ಆಲಯಕ್ಕೆ ಹೋಗ್ಲಿಲ್ಲ, 3 ವಾರಗಳು ದಾಟಿ ಹೋಯ್ತು ಆಲಯಕ್ಕೆ ಹೋಗ್ಲಿಲ್ಲ, 4 ವಾರ ಆಯ್ತು, ಭಾನುವಾರ ಬಂತು, ಮನಸ್ಸೆಲ್ಲ ಆಲಯದ ಕಡೆ ಇದೆ. ಅಯ್ಯಯ್ಯೋ 8 ಗಂಟೆ ಆಯ್ತಲ್ವಾ, ಅಯ್ಯಯ್ಯೋ 9 ಗಂಟೆ ಆಯ್ತಲ್ವಾ, ಅಯ್ಯಯ್ಯೋ 10 ಗಂಟೆ ಆಯ್ತಲ್ವಾ, ಇಷ್ಟೊತ್ತಿಗೆ ನಾನು ಆಲಯದಲ್ಲಿ ಹೋಗಿ ಮೊಣಕಾಲಕ್ಕೆ ಪ್ರಾರ್ಥನೆ ಮಾಡ್ತಿದ್ನೆ, ಏನು ಮಾಡೋದು? ಮನಸ್ಸೆಲ್ಲ ಆಲಯದ ಕಡೆ ಇದೆ, ಮನೇಲಿ ಗಂಡ ಇದ್ದಾನೆ. 10 ಗಂಟೆ ಆದ ಕೂಡಲೇ ಗಂಡ ಬಂದಂತನಂತೆ, ಏನಮ್ಮ ಚರ್ಚ್ಗೆ ಹೋಗಕ್ಕೆ ರೆಡಿ ಆಗಿಲ್ಲ ಅಂದನು. ನಮ್ಗೆ ಆಚಾರ ಆಗ್ಬಿಡ್ತು. ಏನ್ರಿ ಅವತ್ತು ನೀವೇ ಹೇಳಿರಲ್ರಿ, ಆಲಯಕ್ಕೆ ಸುದ್ದಿ ಎತ್ತಿದ್ರೆ ಮತ್ತೆ ಎಲ್ಲನ ಪ್ರಾರ್ಥನೆ ಅಂತ ಕಾಣಿಸಿದ್ರೆ ಪರಿಸ್ಥಿತಿ ನೆಟ್ಟಿಗಿರಲ್ಲಂತ 3 ವಾರದಿಂದ ಹೇಳಿರಲ್ರಿ, ಅದಕ್ಕೆ ಹೋಗಿಲ್ರಿ, ಬೇಗ ರೆಡಿ ಆಗು, ಆಲಯದವರೆಗೆ ನೀನು ಬಿಟ್ಟು ಬರ್ತೀನಿ ಅಂದನಂತೆ. ಪ್ರತಿ ವಾರ 1 ಗಂಟೆ ಆಲಯಕ್ಕೆ ಹೋಗೋ ರೆಡಿ ಆಗುವಂತೆ ಹೇಳ್ತಿ, 2ನೇ ನಿಮಿಷಕ್ಕೆ ರೆಡಿಯಾಗಿ ಬಂದು ಮುಂದೆ ನಿಂತ್ಕೊಂಡ್ಲಂತೆ. ಬೈಕಲ್ಲಿ ಹಚ್ಕೊಂಬಂದು ಚರ್ಚ್ ಹತ್ರ ಬಿಟ್ಟ. ಚರ್ಚ್ ಹತ್ರ ಬೈಕಲ್ಲಿ ಬಿಡುವಾಗ ಕೆಳಗಿಳಿಬೇಕಾದ್ರೆ, ರೀ ಪ್ಲೀಸ್ ರೀ, ನನಗೋಸ್ಕರ ರೀ ಇವತ್ತೊಂದು ದಿನ ರೀ ಆಲಯದಲ್ಲಿ ಬಂದು ಕುಂತ್ಕೊಂತೀರಾ ರೀ ಅಂದಾಳ. ಬರ್ತೀನಿ ನಡಿ ಅಂದು ಆಲಯದಲ್ಲಿ ಬಂದು ಕೂತ್ಕೊಂಡಾನ. ವಾಕ್ಯ ಹೇಳುವಂಥ ಸಮಯ ಬಂತು. ಪಾಸ್ಟ್ರು ವಾಕ್ಯ ಸಾರ್ತಾ ಇದ್ದಾರೆ. ಆತನಿಗೆ ಗೊತ್ತಿಲ್ದಂಗೆ ಕಣ್ಣಲ್ಲಿ ಕಣ್ಣೀರು ಗೊತ್ತಿಲ್ಲದೆ ಇಳಿತಾ ಇದೆ. ಪಶ್ಚಾತ್ತಾಪ ಪಟ್ಟಿದ್ದಾನೆ, ತನ್ನ ಪಾಪಗಳಿಗೋಸ್ಕರ ಪಶ್ಚಾತ್ತಾಪ ಪಟ್ಟಿದ್ದಾನೆ, ತನ್ನ ತಪ್ಪುಗಳಿಗೋಸ್ಕರ ಪಶ್ಚಾತ್ತಾಪ ಪಟ್ಟಿದ್ದಾನೆ. ಆಲಯ ಮುಗಿಸ್ಕೊಂಡು ಹೋಗ್ಬೇಕಾದ್ರೆ ಸಂಪೂರ್ಣ ಬದಲಾಗಿ ರಕ್ಷಣೆ ಹೊಂದಿ ಹೋಗಿದ್ದಾನೆ. ಇವತ್ತು ಗಂಡ ಹೆಂಡತಿ ದೇವರನ್ನ ಸ್ತುತಿ ಮಾಡ್ತಾ, ದೇವರನ್ನ ಆರಾಧನೆ ಮಾಡ್ತಾ, ಪ್ರತಿ ವಾರ ದೇವರ ಆಲಯಕ್ಕೆ ಹೋಗ್ತಾ ದೇವರಿಗಾಗಿ ಪ್ರಕಾಶಿಸ್ತಾ ಇದ್ದಾರೆ. ಈ ಸಾಕ್ಷಿ ಮೂಲಕ ಪರಿಶುದ್ಧಾತ್ಮ ದೇವರು ನಿನಗೆ ಹೇಳೋದು, ಆಮೇಲೆ ಬರಲಿಲ್ಲ, ಆ ಕುಟುಂಬದಲ್ಲಿ ಮಾಡಿದ ಕಾರ್ಯ ನಿನ್ನ ಕುಟುಂಬದಲ್ಲಿ ಮಾಡ್ತಾನೆ, ಆ ಮನೆಯಲ್ಲಿ ಮಾಡಿದ ಅದ್ಭುತ ನಿನ್ನ ಮನೆಯಲ್ಲಿ ಮಾಡ್ತಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ನಿನ್ನ ಗಂಡನನ್ನು ಬದಲಾಯಿಸಿ ಪ್ರಕಾಶಿಸುವಂತ ಮಾಡ್ತಾನೆ. ನಿಮ್ಮ ಹೆಂಡತಿನ ದೇವರಿಗೋಸ್ಕರ ಪ್ರಕಾಶಿಸುವಂತ ಮಾಡ್ತಾನೆ. ದಾರಿ ತಪ್ಪಿದ ಮಕ್ಕಳನ್ನ ಸರಿದಾರಿಗೆ ತಂದು ನಿಮ್ಮ ಮಕ್ಕಳನ್ನ ಪ್ರಕಾಶಿಸುವಂತ ಮಾಡ್ತಾನೆ. ನಿಮ್ಮ ಮಗಳಲ್ಲಿ ವಾಕ್ಯ ಓದುವಂತ ಭಾರ ಹಾಕಿ ನಿಮ್ಮ ಮಗಳನ್ನ ಪ್ರಕಾಶಿಸುವಂತೆ ಮಾಡ್ತಾನೆ. ನಿಮ್ಮ ಒಳಗಡೆ ಸುವಾರ್ತೆ ಬಾರಾಕಿ ನಿಮ್ಮ ಮೂಲಕ ಆತ್ಮಗಳನ್ನು ಗೆಲ್ಲುವಂತೆ ಮಾಡಿ ನಿಮ್ಮನ್ನು ಪ್ರಕಾಶಿಸುವಂತೆ ಮಾಡ್ತಾನೆ. ಲೋಕ ಪ್ರೀತಿ ನಿಮ್ಮ ಹೃದಯದಿಂದ ತೆಗೆದು ದೇವರ ಪ್ರೀತಿ ತುಂಬಿ ನಿಮ್ಮನ್ನ ಪ್ರಕಾಶಿಸುವಂತೆ ಮಾಡ್ತೇನೆ. ಇಲ್ಲಿರುವಂತ ಕೆಲವರು ದೇವರು ಹೇಳ್ತಾನೆ, ನಾನು ಬದುಕಿದ್ರು ದೇವರಿಗೆ, ಸತ್ರು ದೇವರಿಗೆ ಅನ್ನುವಂಥ ತೀರ್ಮಾನ ಬಂದು ಅವರನ್ನ ಪ್ರಕಾಶಿಸುವಂತೆ ಮಾಡ್ತೇನೆ. ಪ್ರೈಸ್ ದಿ ಲಾರ್ಡ್. ಕಾಡಲ್ಲಿ, ಅಡವಿಯಲ್ಲಿ, ಅರಣ್ಯದಲ್ಲಿ ಒಂದು ಮರಕ್ಕೆ ಬೆಂಕಿ ಹತ್ತಿದ ಅನ್ಕೊಳ್ರಿ, ಒಂದು ಮರಕ್ಕೆ ಹತ್ತಿದಷ್ಟೇ. ಅರ್ಧ ಗಂಟೆ ಬಿಟ್ಟು ಹೋದಾಗ ಇನ್ನು 5 ಮರಕ್ಕೆ ಬೆಂಕಿ ಹತ್ತಿರ್ತದೆ. ಕರೆಕ್ಟಾ? ಇನ್ನು ಅರ್ಧ ಗಂಟೆ ಬಿಟ್ಟು ಹೋದಾಗ ಇನ್ನೊಂದು 10 ಮರಕ್ಕೆ ಬೆಂಕಿ ಹತ್ತಿರ್ತದೆ. ಕರೆಕ್ಟಾ? ಅಡವಿಯಲ್ಲಿ ಒಂದು ಮರಕ್ಕೆ ಬೆಂಕಿ ಹತ್ತಿದ್ರೆ ಏನಾಗುತ್ತೆ? ಪಕ್ಕದಲ್ಲಿರುವಂಥ ಮರಕ್ಕೂ ಬೆಂಕಿ, ಅದ್ರ ಪಕ್ಕದಲ್ಲಿರುವಂಥ ಮರಕ್ಕೂ ಬೆಂಕಿ ಹತ್ತುತ್ತೆ, ಅದ್ರ ಪಕ್ಕದಲ್ಲಿರುವಂಥ ಮರಕ್ಕೂ ಬೆಂಕಿ, ಅದ್ರ ಪಕ್ಕದಲ್ಲಿರುವಂಥ ಮರಕ್ಕೂ ಬೆಂಕಿ, ಸುತ್ತ ಇರುವ ಮರಗಳಿಂದ ಬೆಂಕಿ ಹತ್ತುತ್ತೆ. ದೇವರು ಹೇಳ್ತಾನೆ, ನೀನ್ ಪ್ರಕಾಶಿಸಿದ್ರೆ, ನಿನ್ನಲ್ಲಿ ಬೆಂಕಿ ಇದ್ರೆ ನಿನ್ನ ಗಂಡನಿಗೆ ಬೆಂಕಿ ಹತ್ತುತ್ತೆ, ನಿಮ್ಮ ಹೆಂಡತಿಗೆ ಬೆಂಕಿ ಹತ್ತುತ್ತೆ, ನಿಮ್ಮ ಮಕ್ಕಳಿಗೆ ಬೆಂಕಿ ಹತ್ತುತ್ತೆ. ನಿಮ್ಮ ಒಳಗಿರುವ ಪ್ರಾರ್ಥನೆ ಅವರ ಒಳಗೆ ಬರುತ್ತೆ, ನಿಮ್ಮ ಭಕ್ತಿ ನಿಮ್ಮ ಮಕ್ಕಳಲ್ಲಿ ಬರುತ್ತೆ,
ನಿಮ್ಮ ಭಕ್ತಿ ನಿಮ್ಮ ಗಂಡನಲ್ಲಿ ಬರುತ್ತೆ. ನಿಮ್ಮ ಭಕ್ತಿ, ನಿಮ್ಮ ನಂಬಿಕೆ ನಿಮ್ಮ ಹೆಂಡತಿಯಲ್ಲಿ ಬರುತ್ತೆ. ನೀನು ಪ್ರಕಾಶಿಸಿದ್ರೆ ನಿಮ್ಮ ಕುಟುಂಬದವರು, ಅಕ್ಕಪಕ್ಕದವರು ಪ್ರಕಾಶಿಸ್ತಾರೆ. ನಿನ್ನ ಗಂಡನ ಮೇಲೆ ಬೆಂಕಿ ಇಳಿಯಲಿ, ನಿನ್ನ ಮಕ್ಕಳ ಮೇಲೆ ಬೆಂಕಿ ಇಳಿಯಲಿ, ನಿಮ್ಮ ಹೆಂಡತಿಯ ಮೇಲೆ ಬೆಂಕಿ ಇಳಿಯಲಿ. ದೇವರವ್ರನ್ನ ಪ್ರಕಾಶಿಸಲಿಕ್ಕೆ ಸಹಾಯ ಮಾಡಲಿ. ಮಗನ ಸೋದರಿ ಪೇತ್ರ, ಯೇಸು ಯಾರೋ ನನಗೆ ಗೊತ್ತಿಲ್ಲ, ಯೇಸು ಮುಖ ನಾನು ನೋಡೇ ಇಲ್ಲ, ಯೇಸು ಹೆಂಗಿದ್ದಾರೆ ಅವ್ರು ನನಗೆ ಗೊತ್ತೇ ಇಲ್ಲ, ನಾನು ಒಂದು ದಿನ ಅವ್ರ ಹಿಂದೆ ಹೋಗಿಲ್ಲ ಅಂತ 3 ಸಾರಿ ಸುಳ್ಳು ಹೇಳಿದ್ದಾನೆ. ಎಂಥ ಜೀವಿತ ಇದು? ಕತ್ಲೆ ಜೀವಿತ, ಪ್ರಕಾಶಿಸದ ಜೀವಿತ, ಸುಳ್ಳಿನ ಜೀವಿತ, ಕಪಟದ ಜೀವಿತ. ಯೇಸ್ವಾಮಿ ನಂಬಿನಂತ ಹೇಳಲಿಕ್ಕೆ ದಮ್ಮಿಲ್ಲ, ಪ್ರಕಾಶ ಇಲ್ಲ. ಯೇಸ್ವಾಮಿ ನಂಬಿನಂತ ಹೇಳಲಿಕ್ಕೆ ಧೈರ್ಯ ಇಲ್ಲ. ಎಲ್ಲಿ ನನ್ನ ರೋಮ ಸೈನಿಕರು ಹಿಡ್ಕೊಂಡು ಹೋಗ್ತಾರೋ ಭಯಪಟ್ಟು ಯೇಸು ಯಾರೋ ನನಗೆ ಗೊತ್ತಿಲ್ಲ ಅಂತ 3 ಸಾರಿ ಸುಳ್ಳು ಹೇಳಿದ್ದಾನೆ. ಏನಿಲ್ಲ, ಪ್ರಕಾಶ ಇಲ್ಲ, ಪವರ್ ಇಲ್ಲ. ದೇವರು ಅವನ ಹತ್ರ ಪ್ರಕಾಶ ಇಲ್ಲ ಅಂತೇಳಿ ಬಿಡಲಿಲ್ಲ. ಏನು ಮಾಡ್ದ? ಒಂದಿನ ಪಂಚಶತ್ತಮ ದಿನದಲ್ಲಿ 120 ಮಂದಿ ಶಿಷ್ಯರು ಪ್ರಾರ್ಥನೆ ಮಾಡುವಾಗ ಪರಲೋಕದಿಂದ ಪರಿಶುದ್ಧಾತ್ಮನ ಬೆಂಕಿ ಅವ್ರ ಮೇಲೆ ಇಳಿದು ಬಂದಿದೆ. ಬೆಂಕಿ ಅವ್ರ ಮೇಲೆ ಇಳಿದು ಬಂದಿದೆ, ಅಗ್ನಿ ಅವ್ರ ಮೇಲೆ ಇಳಿದು ಬಂದಿದೆ. ಯಾವಾಗ ಅವನ ಮೇಲೆ ಬೆಂಕಿ ಇಳಿತೋ ಪೇತ್ರನ ಒಳಗಿರೋ ಭಯ ಹೋಗಿದೆ. ಯಾವ ಜಾಗದಲ್ಲಿ, ಯಾವ ಜನರ ಮುಂದೆ ಯೇಸ್ವಾಮಿ ನನಗೆ ಗೊತ್ತೇ ಇಲ್ಲ, ಯೇಸ್ವಾಮಿ ನಾನು ನೋಡೇ ಇಲ್ಲ, ಯೇಸ್ವಾಮಿ ನಾನು ಹಿಂಬಾಲಿಸೇ ಇಲ್ಲ, ನಾನು ಯೇಸ್ವಾಮಿ ಶಿಷ್ಯನೇ ಅಲ್ಲ ಅಂತ ಹೇಳಿದ್ದು, ಅದೇ ಸ್ಥಳದಲ್ಲಿ ಅದೇ ಜನರ ಮುಂದೆ ಹೋಗಿ ಹೇಳ್ತಾನೆ, ಯೇಸುವೇ ಜೀವಿಸುವ ದೇವರ. ಅದು ಮಾತ್ರ ಅಲ್ಲ, ಒಂದು ಪ್ರಸಂಗ ಮಾಡಿದ್ದಾನೆ. ಒಂದೇ ಪ್ರಸಂಗಕ್ಕೆ 3,000 ಜನ ರಕ್ಷಣೆ ಹೊಂದಿದ್ದಾರೆ. ದೇವರು ಪೇತ್ರನನ್ನ ಪವರ್ಫುಲ್ ಆಗಿ ಪ್ರಕಾಶಿಸುವಂತ ದೇವರು ಮಾಡಿದ್ದಾರೆ. ಆಮೇನ್. 17 ವಯಸ್ಸಿಗೆ ಯೇಸ್ವಾಮಿ ನಂಬ್ಕೊಂಡಿನಿ. ನಾನೊಂದು ಚಿಕ್ಕ ಪಾಸ್ಟರ್ ಆದರೆ ಸಾಕು ಅನ್ಕೊಂಡಿನಿ, ನಾನೊಂದು ಚಿಕ್ಕ ಸಭೆ ಮಾಡಿದರೆ ಸಾಕು ಅನ್ಕೊಂಡಿನಿ. ಆದರೆ ದೇವರು ನನ್ನ ವಿಷಯದಲ್ಲಿ ಆತನ ಆಲೋಚನೆನೇ ಬೇರೆ. ಪ್ರಾರಂಭದಲ್ಲಿ ವಾಕ್ಯ ಕೇಳಬೇಕಂದ್ರೆ ಭಯಪಡ್ತಾ ಇದ್ದೀನಿ, ನಡುಗ್ತಾ ಇದ್ದೀನಿ, ಅಂಚುತ್ತಾ ಇದ್ದೇನೆ. ನಾನು ಅನ್ಕೊಂಡಿನಿ ಈ ಪ್ರಪಂಚದಲ್ಲಿ ವಾಕ್ಯ ಹೇಳೋದಕ್ಕಿಂತ ಕಷ್ಟಕರವಾದದ್ದು ಯಾವುದಿಲ್ಲ ಅನ್ಕೊಂಡಿದ್ದೀನಿ. ಸತ್ಯ ಹೇಳ್ತೀನಿ, ಪ್ರಕಾಶಿಸಲಿಕ್ಕೆ ಆಗ್ತಾ ಇಲ್ಲ ಪವರ್ಫುಲ್ ಆಗಿ. ದೇವರು ನನ್ನ ಒಳಗಿರೋ ಭಯನ ತೆಗೆದಾಕಿ ಕೆಲವು ಸಾವಿರ ಜನರಿಗೆ ವಾಕ್ಯ ಸಾರುವ ಬೋಧಕನಾಗಿ ನಿಲ್ಲಿಸಿದ್ದಾನೆ. ಯೂಟ್ಯೂಬ್ ಅಲ್ಲಿ ಕೆಲವು 1000 ಗಟ್ಟಲೆ ಜನ ವಾಕ್ಯ ನೋಡ್ತಾ ಇದ್ದಾರೆ. ಇನ್ಸ್ಟಾಗ್ರಾಮ್ ಅಲ್ಲಿ 1,000,000 ಗಟ್ಟಲೆ ಜನ ವಾಕ್ಯ ನೋಡ್ತಾ ಇದ್ದಾರೆ. ದೇವರು ಇವತ್ತು ನನ್ನನ್ನ ಪ್ರಕಾಶಿಸುವಂತೆ ಮಾಡಿದ್ದಾರೆ. ಕ್ರಿಕೆಟ್ ಟೀಮ್ ಆಡ್ತಾರಲ್ವಾ, ಕ್ರಿಕೆಟ್ ಆಡ್ತಾರಲ್ವಾ, ನಿಮ್ಗೆಲ್ಲರಿಗೂ ಗೊತ್ತಿದೆ. ಈ ಕ್ರಿಕೆಟ್ ಟೀಮ್ಗೆ ಕೋಚ್ ಅಂತ ಒಬ್ಬ ಕೋಚ್ ಇರ್ತಾರೆ. ಈ ಕೋಚ್ ಕೆಲಸ ಏನು ಗೊತ್ತಾ? ಈ ಕ್ರಿಕೆಟ್ ಟೀಮ್ನವರು ಎದುರಾಳಿಗಳ ಟೀಮ್ನವ್ರ ಜೊತೆ ಕ್ರಿಕೆಟ್ ಆಡುವಾಗ ಒಂದೊಂದು ಸಾರಿ ಇವ್ರಿಗೆ ಭಯ ಆಗುತ್ತೆ. ನಾವು ಗೆಲ್ತೀವೋ ಇಲ್ವೋ, ನಾವು ಚೆನ್ನಾಗಿ ಆಡ್ತೀವೋ ಇಲ್ವೋ ಅಂತ ಇವ್ರ ಒಳಗೆ ಭಯ ಇರ್ತದೆ. ಅದಕ್ಕೆ ಈ ಕೋಚ್ ಏನು ಮಾಡ್ತಾರೆ, ನೀವೇನು ಹೆದರಬೇಡ್ರಿ, ನೀವು ಗೆಲ್ತೀರಾ, ಟ್ರೈನಿಂಗ್ ಕೊಡ್ತಾನೆ, ಗೈಡೆನ್ಸ್ ಕೊಡ್ತಾನೆ, ಮಾರ್ಗದರ್ಶನ ಕೊಡ್ತಾನೆ, ಅವರಿಗೆ ಧೈರ್ಯ ತುಂಬ್ತಾನೆ. ನೀವು ಗೆಲ್ತೀರಾ, ನಿಮ್ಮ ಟೀಮ್ ಗೆಲ್ಲುತ್ತೆ, ನೀವು ವಿನ್ ಆಗ್ತೀರಾ ಅಂತ.
ಒಂದು ಮಾತು ಹೇಳ, ಆ ಕೋಚ್ ಆ ಕ್ರಿಕೆಟ್ ಆಡುವಂಥವ್ರಿಗೆ ಧೈರ್ಯ ಕೊಡುವಾಗ ಒಂದು ವೇಳೆ ಅವ್ರ ಒಳಗಡೆ ಏನಾದರೂ ಭಯ ಇದ್ರೆ, ಒಂದು ವೇಳೆ ಅವ್ರ ಒಳಗಡೆ ಏನು ಭಯ ಇದ್ರೆ ಆ ಭಯ ಹೋಗಿ ಧೈರ್ಯ ಬಂದು ಮ್ಯಾಚಲ್ಲಿ ವಿನ್ ಆಗ್ತಾರೆ. ನಮಗೊಬ್ಬ ಕೋಚ್ ಇದ್ದಾನೆ. ಒಂದೊಂದು ಸಾರಿ ನಾವು ಭಯಪಡ್ತಾ ಇರ್ತೀವಿ, ಎದುರ್ತಾ ಇರ್ತೀವಿ. ನಾವು ಓದಲ್ಲಿ ಪಾಸ್ ಆಗ್ತೀವೋ ಇಲ್ಲೋ, ನಮ್ಮ ದುಡಿಮೆ ಬೆಳೀತದೋ ಇಲ್ಲೋ, ನಮ್ಮ ವ್ಯಾಪಾರ ಬೆಳೀತದೋ ಇಲ್ಲೋ, ನಮ್ಮ ಮಕ್ಕಳಿಗೆ ಮದುವೆ ಆಗ್ತದೋ ಇಲ್ಲೋ, ನಮ್ಮ ಸೇವೆ ಬೆಳೀತದೋ ಇಲ್ಲೋ, ನಾವು ಮನೆ ಕಟ್ಟೋ ಇಲ್ಲೋ, ಭಯಪಡ್ತಾ ಇರ್ತೀವಿ. ನಮ್ಮ ಕೋಚ್ ನಮಗೆ ಧೈರ್ಯ ಕೊಟ್ಟು ನಾನು ಹೇಳ್ತೇನೆ, ಈ ಲೋಕದ ಕೋಚ್ ಧೈರ್ಯ ಪಡಿಸಿ ಅವ್ರನ್ನ ಗೆಲ್ಲಿಸಲಿಕ್ಕೆ ಸಾಧ್ಯವಾದರೆ ನಮ್ಮ ಕೋಚ್ ನಮ್ಮಲ್ಲಿ ಧೈರ್ಯ ತುಂಬಿಸಿ ನಮ್ಮನ್ನ ಪ್ರಕಾಶಿಸುವಂತೆ ಮಾಡ್ತಾರೆ. ಓದುವ ವಿಷಯದಲ್ಲಿ ಮಕ್ಕಳಿಗೆ ಮಾರ್ಗದರ್ಶನ ಮಾಡಿ ಅವ್ರನ್ನ ಪ್ರಕಾಶಿಸುವಂತೆ ಮಾಡ್ತಾರೆ. ಬಿಸಿನೆಸ್ ವಿಷಯದಲ್ಲಿ ಮಾರ್ಗದರ್ಶನ ಮಾಡಿ ಅವರು ಪ್ರಕಾಶಿಸುವಂತೆ ಮಾಡ್ತಾರೆ. ಸೇವೆ ವಿಷಯದಲ್ಲಿ ಮಾರ್ಗದರ್ಶನ ಮಾಡಿ ಟ್ರೈನಿಂಗ್ ಕೊಟ್ಟು ಗುಂಡಿಗೆ ಧೈರ್ಯ ಕೊಟ್ಟು ಸೇವೆಯಲ್ಲಿ ಪ್ರಕಾಶಿಸುವಂತೆ ಮಾಡ್ತಾರೆ. ಕೆಲವು ವರ್ಷಗಳ ಹಿಂದೆ ನಮ್ಮ ಸಭೆಯಲ್ಲಿ ಕೆಲವು ಕುಟುಂಬಗಳು ದೇವರಲ್ಲಿ ಅಷ್ಟೇನು ಇರಲಿಲ್ಲ. ಬಂದರು ಹೋದ್ರು ಅನ್ನಂಗಿದ್ರು ಅಷ್ಟೇ. ಇವತ್ತು ದೇವರು ಅವ್ರನ್ನ ಚೇಂಜ್ ಮಾಡಿ ಪ್ರಕಾಶಿಸುವಂತೆ ಮಾಡಿದ್ದಾನೆ. ಕೆಲವು ವರ್ಷಗಳಿಂದ ನಮ್ಮ ಸಭೆಯಲ್ಲಿ ಕೆಲವು ಜನ ದೇವರಲ್ಲಿ ಏನು ಅಷ್ಟು ಚೆನ್ನಾಗಿರ್ಲಿಲ್ಲ, ಯಾವಾಗ ಉದುರಿ ಹೋಗ್ತಾರಪ್ಪ ನಂಗಿದ್ರು. ಅವರಿವತ್ತು ಪ್ರಾರ್ಥನೆ ಅಂದ್ರೆ ಫಸ್ಟ್ ಇರ್ತಾರೆ, ವಾಕ್ಯ ಅಂದ್ರೆ ಫಸ್ಟ್ ಇರ್ತಾರೆ, ಉಪವಾಸ ಅಂದ್ರೆ ಫಸ್ಟ್ ಇರ್ತಾರೆ. ಪ್ರಕಾಶಿಸುವಂತ ದೇವರು ಮಾಡಿದ್ದಾರೆ. ಕೆಲವು ವರ್ಷಗಳಿಂದ ನಮ್ಮ ಚರ್ಚಲ್ಲಿ ಕೆಲವು ಜನ ಮೊಬೈಲ್ ವಾಟ್ಸಪ್ ಸ್ಟೇಟಸ್ ಅಲ್ಲಿ ಬರೇ ಸಿನಿಮಾ ಹಾಡುಗಳು, ಬರೇ ಟಿಕ್ ಟಾಕ್ ಹಾಡುಗಳು, ಸಿನಿಮಾ ಹಾಡುಗಳು, ಕಾಮಿಡಿ, ಬರೀ ಅದನ್ನೇ ಹಾಕ್ತಿದ್ರು. ಈಗ ಲೋಕದಲ್ಲಿ ಪ್ರಕಾಶಿಸ್ತಾ ಇದ್ರು. ಇವತ್ತು ಅವರ ಸ್ಟೇಟಸ್ ಅಲ್ಲಿ ಬರೀ ದೇವರ ಹಾಡುಗಳೇ, ಬರೀ ವಾಕ್ಯನೇ, ಬರೀ ಶಾರ್ಟ್ ಮೆಸೇಜ್, ಚಿಕ್ಕ ವಾಕ್ಯಗಳು ದೇವರಿಗಾಗಿ ಪ್ರಕಾಶಿಸ್ತಾ ಇದ್ದಾರೆ. ಅಲ್ಲೆಲ್ಲೂಯಾ. ಕೆಲವು ವರ್ಷಗಳಿಂದ ನಮ್ಮ ಜನ ಬರೀ ದುಡಿಮೆ, ಬರೀ ಕೆಲಸ, ಬರೀ ವ್ಯಾಪಾರ, ಬರೀ ಹಣ, ಬರೀ ಕೆಲಸ, ಅದರಲ್ಲೇ ಮುಳುಗೋಗಿದ್ರು. ಸ್ಪಿರಿಚುವಲ್ ಆಗಿ ಆತ್ಮಿಕವಾಗಿ ಅಷ್ಟೇನಿರಲಿಲ್ಲ. ಆದರೆ ಇವಾಗ ದೇವರಿಗೆ ಕೊಡೋ ಸಮಯ ದೇವರಿಗೆ ಕೊಟ್ಟು, ಕೆಲಸಕ್ಕೆ ಕೊಡೋ ಸಮಯ ಕೆಲಸಕ್ಕೆ ಕೊಟ್ಟು ದೇವರಿಗಾಗಿ ಪ್ರಕಾಶಿಸ್ತಾ ಇದ್ದಾರೆ. ಇವತ್ತು ನಮ್ಮ ದೇವರು ಒಳಗಿರೋ ಭಾರ ಹೆಂಗನ ಮಾಡಿ ನಿಮ್ಮನ್ನ ಪ್ರಕಾಶಿಸುವಂತೆ ಮಾಡಬೇಕು. ಕೆಲವರು ಬಂಡ್ರು, ಏನು ಹೇಳಿದ್ರು ಬದಲಾಗಲ್ಲ ಅಂಥವ್ರಿಗೆ ಹೆಂಗ್ ಮಾಡ್ತಾನೆ ಗೊತ್ತಾ ದೇವರು? ಒಂದು ಸಾಕ್ಷಿ ಹೇಳ್ತೀನಿ, ಎಷ್ಟು ಹೇಳಿದ್ರು ಬದಲಾಗಲ್ಲ. ಮಂಡ್ರವರು ಗಂಡ ಎಷ್ಟು ಹೇಳ್ತಾಳೆ, ಬರ್ರಿ ದೇವ್ರ ಹತ್ರ, ಬರ್ರಿ ಪ್ರಾರ್ಥನೆ ಮಾಡೋಣ. ಮಕ್ಕಳಿಗೆ ಹೇಳ್ತಾರೆ, ಬರ್ರಿ ಪ್ರಾರ್ಥನೆ ಮಾಡೋಣ, ಬರ್ರಿ ಆಲಯಕ್ಕೆ ಹೋಗೋಣ. ಆಲಯಕ್ಕೆ ಹೋದ್ರೆ ನಮ್ಮ ಜೀವಿತ ಹಿಂಗಿರಲ್ಲ. ಆಲಯಕ್ಕೆ ಹೋದ್ರೆ ಎಷ್ಟು ಜ್ಞಾನ, ಎಷ್ಟು ಬುದ್ಧಿ, ಎಷ್ಟು ಒಳ್ಳೇದು ಪಾಸ್ಟರ್ ಕಲಿಸ್ತಾರೆ. ಬನ್ರಿ ಅಂದ್ರೆ ಕೆಲವು ಮೊಂಡು ಗಂಡಂದ್ರು, ಮೊಂಡು ಹೆಂಡತಿಯರು, ಬಂಡು ಮಕ್ಕಳು ಬದ್ದಾಗಲೇ ಇಲ್ಲ. ಕೊನೆಗೆ ಸಾಕಾಗಿ ಅಪ್ಪ ಬಿಟ್ಟಿದ್ದಾರೆ. ಒಂದು ಸಾರಿ ಇದೇ ಥರ ಒಂದು ಕುಟುಂಬ, ಗಂಡ ಪಾಸ್ಟ್ರು ಸೇವ್ ಮಾಡ್ತಾ ಇದ್ದಾನೆ, ಹೆಂಡತಿ ದೇವ್ರು ನಂಬಿಲ್ಲ. ಹೆಂಗಿದೆ ನೋಡ್ರಿ ಕತೆ. ನಾನು ನೋಡಿದಂಥ ಒಂದು ಕಣ್ಣಾರೆ ನೋಡಿದಂಥ ಒಂದು ಸಾಕ್ಷಿ ಇದು. ಗಂಡ ದೇವ್ರು ನಂಬಿದ್ದಾನೆ, ಸೇವಕನಾಗಿ ಒಂದು ಪಟ್ಟಣದಲ್ಲಿ ಸೇವ್ ಮಾಡ್ತಾ ಇದ್ದಾನೆ. ಹೆಂಡತಿ ದೇವ್ರು ನಂಬಿಲ್ಲ. ಭಾನುವಾರ ಗಂಡ ಆಲಯದಲ್ಲಿ ಬೈಬಲ್
ಬೈಬಲ್ ಹಿಡ್ಕೊಂಬಂದು ವಾಕ್ಯ ಸಾರ್ತಾ ಇದ್ರೆ ಹೆಂಡ್ತಿ ಮನೇಲಿ ಕೂತ್ಕೊಂತಾಳೆ, ಬರೋದಲ್ಲ. ಗಂಡಂದೊಂದಾದ್ರೆ ಹೆಂಡ್ತಿದೊಂದು, ಗಂಡನ ಒಂದು ನಂಬಿಕೆ ಆದ್ರೆ ಹೆಂಡ್ತಿದೊಂದು ನಂಬಿಕೆ. ಅಮ್ಮ ದೇವ್ರ ನಂಬಮ್ಮ, ದೇವ್ರ ಕಡೆ ತಿರುಗಮ್ಮ, ರಕ್ಷಣೆ ಒಂದಮ್ಮ ಅಂದ್ರೆ ಎಷ್ಟು ಹೇಳಿದ್ರು ಆ ಹೆಂಡ್ತಿ ಕೇಳ್ತಾ ಇಲ್ಲ. ಮಂಡು ಮನಸ್ಸು ಕೇಳಲ್ಲ. ಕೆಲವರು ಎಷ್ಟು ಹೇಳಿದ್ರು ಕೇಳಲ್ಲ. ಅವರು ಸೈತಾನ ವಶದಲ್ಲಿದ್ದಾರೆ, ಅವರು ಕೇಳಲ್ಲ. ಈ ಗಂಡ ಕೂಡ ನಾನು ಪಾಸ್ಟ್ರಮ್ಮ, ನನ್ನ ಮರ್ಯಾದೆಗೆ ಹೋಗಿ ನೋಡಿಕಾದ್ರು ಆಲಯಕ್ಕೆ ಬರಲ್ಲ ನಾನು. ನೋಡ್ರಿ, ಹಿಂಗಿದ್ದಾಗ ಆ ಸೇವೆ ಹೆಂಗ್ ಚೆನ್ನಾಗಿರ್ತದೆ ಹೇಳ್ರಿ. ಎತ್ತು ಎರಿಗೆಳಿತ್ತು, ಕೋಣ ಕೆರಿಗೆಳಿತನಂಗಿರ್ತದೆ. ಓಕೆ, ಹೆಂಡ್ತಿನ ದೇವ್ರು ನಂಬಿಲ್ಲ ಅಂದ್ರೆ ಜನ ಏನು ಸುಮ್ಮನಿರ್ತಾರ? ಹೆಂಡ್ತಿನೇ ದೇವ್ರ ಕಡೆ ತಿರುಗಿಸೋಕ್ಕಾಗಿಲ್ಲ, ನಮಗೆ ಹೇಳಕ್ ಬಂದ ದೊಡ್ಡದಾಗಂತ ಮಾತಾಡಲ್ವ ಜನ? ಇಂಥ ಪರಿಸ್ಥಿತಿಯಲ್ಲಿ ಆ ಸೇವಕನಿಗೆ ಪ್ರಕಾಶಿಸು ಅಂದ್ರೆ ಹೆಂಗಮ್ಮ ಪ್ರಕಾಶಿಸ್ತಾನೆ? ಹೆಂಗ್ರಿ ಪ್ರಕಾಶಿಸ್ತಾನ ಆತನು? ಹೇಳಿ ದೇವರ ಕಡೆ ತಿರುಗು, ದೇವರ ಹತ್ರ ಬಾ, ರಕ್ಷಣೆ ಒಂದು ಹೇಳಿ ಕೊನೆಗೆ ಬದಲಾಗದೆ ಇರೋದಕ್ಕೆ ರೋಸಿ ಹೋಗಿ ಹೇಳ್ತಾರೆ, ಅಯ್ಯ ಇನ್ನಂತೂ ನನ್ನ ಕೈಲಿ ಹೇಳಕ್ಕಾಗಲ್ಲಯ್ಯ, ನನ್ನ ಹೆಂಡ್ತಿ ನನ್ನ ಕೈಲಿ ತಿದ್ದಕ್ಕಾಗಲ್ಲಯ್ಯ, ನನ್ನ ಹೆಂಡ್ತಿನ ನನ್ನ ಕೈಲಂತೂ ಬದಲಾಯಿಸಲಿಕ್ಕಾಗಲ್ಲಯ್ಯ, ನೀನೇ ಏನ್ ಮಾಡ್ತೀಯ ಮಾಡಯ್ಯ. ಕೈ ಬಿಟ್ಬಿಟ್ಟ. ನಾನು ನಾಳೆಯಿಂದ ಹೇಳೋದೇ ಇಲ್ಲ, ಬಿಟ್ಬಿಟ್ಟ. ಎಷ್ಟು ಹೇಳಿದ್ರೆ ಆ ಹೆಂಡ್ತಿ ಬದಲಾಗಲಿಲ್ಲ. ಒಂದೇನೇನಾಯ್ತು ಗೊತ್ತಾ? ಇದಕ್ಕಿದ್ದಂಗೆ ಆ ಹೆಣ್ಮಗಳಿಗೆ ಹೊಟ್ಟೆ ನೋವು ಬಂತು. ಆ ಪಾಸ್ಟರ್ ಹೆಂಡ್ತಿಗೆ ಹೊಟ್ಟೆ ನೋವು ಬಂತು, ವಿಪರೀತವಾದಂಥ ಹೊಟ್ಟೆ ನೋವು. ಇದೇನು ಮಾಡುತ್ತೆ ಬಿಡು ಅಂತ ಸುಮ್ಮನಾಗಿದ್ದಾಳೆ. ಒಂದಿನ ಆಯ್ತು ಕಡಿಮೆ ಆಗಿಲ್ಲ, 3 ದಿನ ಆಯ್ತು ಕಡಿಮೆ ಆಗಿಲ್ಲ, ವಾರ ಆಯ್ತು ಕಡಿಮೆ ಆಗಿಲ್ಲ. ವಿಪರೀತವಾದಂಥ ಹೊಟ್ಟೆ ನೋವು ಬಂದಾಗ ಗಂಡನಿಗೆ ಹೇಳ್ತಾರ್ರಿ, ನನಗೆ ಭಯಂಕರವಾದ ಹೊಟ್ಟೆ ನೋವು, 1 ವಾರದಿಂದ ಭಾಳ ನೋವು ಪಡ್ತಾ ಇದ್ದೀನಿ. ಆಗ ಗಂಡ ಕರ್ಕೊಂಡು ಆಸ್ಪತ್ರೆಗೆ ಹೋದ. ಡಾಕ್ಟರ್ ಮುಂದೆ ಹೇಳಿದ್ರು, ಸಾರ್ ಹೊಟ್ಟೆ ನೋವು ಬಂದು 1 ವಾರ ಸಾರ್, ಭಯಂಕರವಾದ ಹೊಟ್ಟೆ ನೋವು ಸಾರ್, ಇದೇನೋ ಕಡಿಮೆ ಆಗುತ್ತಂತೇಳಿ 1 ವಾರ ಅಲ್ಲೇ ಲೋಕಲಲ್ಲಿ ಟ್ಯಾಬ್ಲೆಟ್ಸ್ ತೊಗೊಂಡು ನುಂಗಿದ್ದೀನಿ ಸಾರ್, ಕಡಿಮೆ ಆಗಿಲ್ಲ ಸರ್. ಅಂದರೆ ಡಾಕ್ಟರ್ ಅಂದನು, ಭಾಳ ಹೊಟ್ಟೆ ನೋವು ಅಂದರೆ ಸ್ಕ್ಯಾನಿಂಗ್ ಮಾಡಬೇಕಾಗುತ್ತೆ, ಸ್ಕ್ಯಾನಿಂಗ್ ಮಾಡಿಸ್ಕೊಬರ್ರಿ ಅಂತ ಸ್ಕ್ಯಾನಿಂಗ್ ಬರ್ಕೊಟ್ಟನು. ಅವ್ರೋಗಿ ಸ್ಕ್ಯಾನಿಂಗ್ ಮಾಡಿಸ್ಕೊಂಬಂದು ಸಾಯಂಕಾಲ ರಿಪೋರ್ಟ್ ತಂದು ಡಾಕ್ಟರ್ ಮುಂದೆ ಇಟ್ಟರು. ಒಂದೊಂದು ಪೇಜ್ ತೆಗೆದು ಎಲ್ಲ ಓದ್ತಾ ಇದ್ದಾನೆ. ಎಲ್ಲ ಓದಿದ ನಂತರ ಅವರಿಗೆ ಶಾಕ್ ಆಗಂಗೆ ಒಂದು ಮಾತು ಹೇಳ್ತಾನೆ ಡಾಕ್ಟ್ರು. ಏನಂತ ಗೊತ್ತಾ? ಅಮ್ಮ, ನಿನಗೆ ಕ್ಯಾನ್ಸರ್ ರೋಗ ಬಂದಿದೆ, ನನ್ನ ಪ್ರಯತ್ನ ನಾನು ಮಾಡ್ತೀನಿ, ದೇವರೇ ನಿನ್ನ ಉಳಿಸ್ಬೇಕು, ಬೇರೆ ದಾರಿನೇ ಇಲ್ಲ ಅಂದಾನ. ಯಾವಾಗ ಈ ಶಾಕ್ ನ್ಯೂಸ್ ಆ ಹೆಂಡ್ತಿ ಕೇಳಿದ್ಲು, ಹೃದಯ ಹೊಡೆದೋದಂಗಾಯ್ತು. ಅಯ್ಯೋ, ಏನು ಮಾಡೋದು ಇವಾಗ? 1 ವಾರ ಬೆಡ್ಡಲ್ಲಿ ಆಸ್ಪತ್ರೆಯಲ್ಲಿ ಟ್ರೀಟ್ಮೆಂಟ್ ತಗೊಂಡು ವಾಪಸ್ ಮನೆಗೆ ಬಂದ್ರು ಗಂಡ ಹೆಂಡ್ತಿ. ಏನು ಮಾಡೋದು ಇವಾಗ? ಡಾಕ್ಟ್ರ್ ಬಾಯಿಂದ ಬಂತು, ನನ್ನ ಪ್ರಯತ್ನ ನಾನು ಮಾಡ್ತೀನಿ, ಇನ್ನು ದೇವರೇ ನಿನ್ನ ಕಾಪಾಡ್ಬೇಕಂದನ. ಭಾಳ ಆಲೋಚನೆ ಮಾಡಿ ಹೆಂಡ್ತಿ ಗಂಡನ ಹತ್ರ ಬಂದು ಹೇಳ್ತಾಳಂತೆ, ರೀ ನಾನು ಇವತ್ತಿನಿಂದ ಸಂಪೂರ್ಣವಾಗಿ ದೇವ್ರ ಕಡೆ ತಿರುಗಿ ಬಿಡ್ತೀನಿ ರೀ. ನನಗೋಸ್ಕರ ಯಾರಾದರೂ ನಾನು ಸ್ವಸ್ಥತೆ ಆಗೋ ಥರ ಯಾರಾದರೂ ಒಳ್ಳೆ ಸೇವಕರ ಹತ್ರ ನನಗಾಗಿ ಪ್ರೇಯರ್ ಮಾಡಿಸ್ರಿ ಅಂತಲಂತೆ. ಎಷ್ಟೋ ದಿನಗಳಿಂದ ಇದೇ ಮಾತಿಗೋಸ್ಕರ ಗಂಡ ಕಾಯ್ತಾ ಇದ್ದಾನೆ. ಸಂತೋಷ ಆಗಿ ಹೆಂಡ್ತಿನ ಕರ್ಕೊಂಡು ಅವ್ರಿಗೆ ಗೊತ್ತಿರೋ ಒಬ್ಬ ಸೇವಕರ ಹತ್ರ ಹೋಗಿ ಪ್ರೇಯರ್ ಮಾಡಿಸ್ಕೊಂಡು ಬಂದಿದ್ದಾನೆ. ಕೆಲವು ತಿಂಗಳಲ್ಲಿ ದೇವರು ಸಂಪೂರ್ಣವಾಗಿ ಆ ಸಿಸ್ಟರ್ ಸಹೋದರಿಯ ಕ್ಯಾನ್ಸರ್ನೆಲ್ಲ ದೇವರು ಸ್ವಸ್ಥಪಡಿಸಿ ಈಗ ಗಂಡ ಹೆಂಡತಿ ಇಬ್ರು ಆ ಪಟ್ಟಣದಲ್ಲಿ ಸುವಾರ್ತೆ ಸಾರುತ್ತಾ ಸೇವೆ ಮಾಡುತ್ತಾ ಕರ್ತನಿಗಾಗಿ ಪ್ರಕಾಶಿಸ್ತಾ ಇದ್ದಾರೆ. ಕೆಲವು ಸಾರಿ ಕೆಲವರು ಎಷ್ಟು ಹೇಳಿದ್ರು ಬದಲಾಗಲ್ಲ. ಕೆಲವು ಸಾರಿ ಹೆಂಡತಿ ಎಷ್ಟು ಹೇಳಿದ್ರು ಕೆಲವು ಗಂಡಂದ್ರು ಬದಲಾಗಲ್ಲ. ಕೆಲವು ಗಂಡಂದ್ರು ಎಷ್ಟು ಹೇಳಿದ್ರು ಹೆಂಡತಿ ಬದಲಾಗಲ್ಲ. ಕೆಲವು ಸಾರಿ ತಂದೆ ತಾಯಿಗಳು ಎಷ್ಟು ಹೇಳಿದ್ರು ಕೆಲವು ಮಕ್ಕಳು ದೇವ್ರ ಕಡೆ ತಿರುಗಲ್ಲ. ಕೆಲವು ಸಾರಿ ಕುಟುಂಬದವರು ಎಷ್ಟು ಹೇಳಿದ್ರು ಅಣ್ಣ ತಮ್ಮ ಅಕ್ಕ ತಂಗಿ ಕೆಲವರು ದೇವ್ರ ಕಡೆ ತಿರುಗಲ್ಲ. ಅಂಥವ್ರಿಗೆ ದೇವ್ರು ಏನು ಮಾಡ್ತಾನೆ ಗೊತ್ತೋ? ನಿನ್ನ ಕೈಯೋ ನಿನ್ನ ಬೆಂಡೆತ್ತಿ. ಯಾಕಂದ್ರೆ ಬೈಬಲ್ ವಾಕ್ಯ ಇದೆ, ಗಾಯ ಮಾಡುವವನು ಆತನೇ, ಗಾಯ ಮಾಡುವವನು
ಆತನೇ ನಿನ್ನ ಬೆಂಡೆತ್ತಿ ನಿನಗೆ ನೀನು ಹೇಳ್ತಾನೆ ನಿನ್ನ ಜೀವನದಾಗ ಹುಟ್ಟಿದ್ದು ಬೆಳೆದು ನೆನೆಸ್ಕೋಬೇಕು ಅಂತ ರೀತಿಯಲ್ಲಿ ಪೆಟ್ಟು ಕೊಟ್ಟು ನಿನ್ನ ಪ್ರಕಾಶಿಸುವಂತೆ ಮಾಡೇ ಮಾಡ್ತಾನೆ. ಬೆಂಡೆತ್ತಿಸ್ಕೊಂಡ ಮೇಲೆ ಬದಲಾಗಬೇಕಾ? ಈಗಲೇ ಬದಲಾದ್ರೆ ಒಳ್ಳೆಯದು. ನನ್ನ ದೇವ್ರಿಗೆ ಗೊತ್ತು ಹೆಂಗೆ ನಿಮ್ಮನ್ನು ಬದಲಾಯಿಸ್ಬೇಕು. ನಾಳೆ ಕೈ ಮುರ್ಕೊಂಡು ಕಾಲು ಮುರ್ಕೊಂಡು ತಲೆ ಹೊಡ್ಕೊಂಡು ಹೊಟ್ಟೆ ಕೊಯ್ಸ್ಕೊಂಡು ಇದೆಲ್ಲ ಪರಿಸ್ಥಿತಿ ಆಗಿ ಆಮೇಲೆ ಬದಲಾಗೋದಕ್ಕಿಂತ ಏಸಯ್ಯ ಏನು ತಲೆ ಹೊಡಿಬೇಡ, ಇವತ್ತೇ ನಾನು ನಿನಗೋಸ್ಕರ ಪ್ರಕಾಶಿಸ್ತೇನೆ ಅಂತ ಹೇಳಿದ್ರೆ ಇವತ್ತೇ ದೇವರ ಬೆಳಕು ನಿನ್ನ ಮೇಲೆ ಬರುತ್ತೆ, ದೇವರ ಶಕ್ತಿ ನಿನ್ನ ಮೇಲೆ ಬರುತ್ತೆ. ಕೆಲವು ಸಾರಿ ನನಗೂ ಸಹ ಅವಾಗವಾಗ ಕಾಮನ್ ಆಗಿ ಆರಾಮಿಲ್ದಂಗೆ ಆಗುತ್ತೆ, ಸುಸ್ತಾಗುತ್ತಿರ್ತದೆ, ಜ್ವರ ಬರ್ತಾ ಇರ್ತದೆ. ಓಕೆ, ಆದರೆ ನನಗೆ ಅನಾರೋಗ್ಯ ಬರುವಾಗ, ಅಸ್ವಸ್ಥತೆ ಆಗುವಾಗ ದೇವರು ನನ್ನ ಬೇಗ ಕ್ಯೂರ್ ಮಾಡಿ, ದೇವರು ನನ್ನ ಬೇಗ ಸ್ವಸ್ಥ ಮಾಡಿ ಮತ್ತೆ ತಂದು ಈ ಸನ್ನಿಧಿಯಲ್ಲಿ ದೇವರು ನಿಲ್ಲಿಸ್ತಾನೆ. ಯಾಕೆ ಗೊತ್ತಾ? ನಾನು ದೇವರಿಗಾಗಿ ಪ್ರಕಾಶಿಸ್ತಾ ಇರೋದಕ್ಕೆ. ಕೆಲವು ಸಾರಿ ಕೆಲವು ಜನ ಹೇಳ್ತಿರ್ತಾರೆ, ನನಗೆ ಆ ಪ್ರಾಬ್ಲಮ್ ಐತೆ, ನನಗೆ ಈ ಪ್ರಾಬ್ಲಮ್ ಐತೆ, ನನಗೆ ಆ ರೋಗ ಐತೆ, ನನಗೆ ಈ ರೋಗ ಐತೆ, ನನಗೆ ಆ ಬಾಧೆ ಐತೆ, ನನಗಿಂಥ ಪ್ರಾಬ್ಲಮ್ ಐತೆ, ನನಗಿಂಥ ದೊಡ್ಡ ಪ್ರಾಬ್ಲಮ್ ಐತೆ. ಅದನ್ನು ಕೇಳಿದ್ರೆ ಹಂಗೆ ಆ ಡಗ್ 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 ಬಡ್ಕಂತದೆ. ಬರೀ ನಾವು ಕೇಳಿದ್ರೆ ಬಡ್ಕಂತದ. ಒಬ್ಬೊಬ್ಬ ಇವೆಲ್ಲ ನನಗೆ ಬಂದ್ಬಿಟ್ರೆ ಹೆಂಗಂತ ನಮಗೆ ಹಾರ್ಟ್ ಅಟ್ಯಾಕ್ ಆಗೋ ಸ್ಟೇಜಿಗೆ ಬಂದ್ಬಿಡ್ತದೆ. ಒಬ್ಬೊಬ್ಬರ ಕಾಯಿಲೆ ಕೇಳಿದ್ರೆ ನೀವು ಕಡಿಮೆ ಕೇಳೋದು. ನನಗೆ ಫೋನ್ ಮಾಡ್ತಾರೆ ಯೂಟ್ಯೂಬಲ್ಲಿ, ಎಂತೆಂಥ ರೋಗಗಳು ಹೇಳ್ತಾರೆ, ಎಂತೆಂಥ ಪ್ರಾಬ್ಲಮ್ ಹೇಳ್ತಾರೆ. ಆಸ್ಪತ್ರೆ ಸುತ್ತಿ ಸುತ್ತಿ ಬರ್ತಾ ಇದ್ದಾರೆ, ಲಕ್ಷಗಳು ಸುರಿತಾ ಇದ್ದಾರೆ, ಗುಣ ಆಗ್ತಾ ಇಲ್ಲ. ಅವ್ರಿಗೆ ಬಂದ ಸಮಸ್ಯೆ ಕೇಳುವಾಗ ಹಂಗೆ ಹೃದಯ ಡಬ್ 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 ಬಡ್ಕಂತದೆ. ಆದರೆ ನನಗಾದರೂ ನಿನಗಾದರೂ ಇಂಥ ರೋಗಗಳಿಂದ, ಇಂಥ ಕಾಯಿಲೆಗಳಿಂದ, ಇಂಥ ಕಷ್ಟಗಳಿಂದ ದೇವರು ದೂರ ಯಾಕೆ ಮಾಡಿದನು ಗೊತ್ತಾ? ಕೇಳು, ನೀನು ನಾನು ದೇವರಿಗೋಸ್ಕರ ಪ್ರಕಾಶಿಸ್ತಾ ಇರೋದಕ್ಕೆ. ಜೀಸಸ್ ಲವ್ಸ್ ಯು ಚರ್ಚ್ ಅರ್ಪಿಸುವ 3 ದಿನದ ಸುವಾರ್ತೆ ಉಜ್ಜೀವನ ಕೂಟಗಳು ಚಿಕ್ಕಜೋಗಿಹಳ್ಳಿ. ದಿನಾಂಕ ಸೆಪ್ಟೆಂಬರ್ 30 ಮತ್ತು ಅಕ್ಟೋಬರ್ 1, ಅಕ್ಟೋಬರ್ 2 ಅಂದರೆ ಮಂಗಳ, ಬುಧ, ಗುರು. ಸ್ಥಳ ಜೀಸಸ್ ಲವ್ಸ್ ಯು ಚರ್ಚ್, ಚಿಕ್ಕಜೋಗಿಹಳ್ಳಿ, ಕೆಇಬಿ ಆಫೀಸ್ ಹಿಂದುಗಡೆ, ಕೂಡ್ಲಿಗಿ ತಾಲೂಕು, ವಿಜಯನಗರ ಜಿಲ್ಲೆ. ಸಮಯ ಸಂಜೆ 6 ಗಂಟೆಗೆ. ವಾಕ್ಯದ ಸಂದೇಶಕರು ಪಾಸ್ಟರ್ ಜೇಸುದಾಸ್ ರತ್ನಂ, ಮೈಸೂರು. ಯೇಸು ಕ್ರಿಸ್ತನು ಯಾಕಾಗಿ ಬಂದ ಇಲ್ಲಿಗೆ? ಪರಲೋಕದಲ್ಲಿರುವ ದೇವರ ಚಿತ್ತವನ್ನು ನೆರವೇರಿಸುವುದಕ್ಕಾಗಿ ಈ ಲೋಕಕ್ಕೆ ఆతను ఇಳಿದು ಬಂದನು. ಮತ್ತು పాస్టర్ జాన్ పాల్ యలిమంచిలి, బెంగళూరు. యోబు ఒక మాట అంటాడు, మనం ఆశీర్వాదాలని ఆస్వాదించాం కదా, దీవెనల్ని ఆస్వాదించాం కదా, దేవుడు ఇచ్చినప్పుడు సంతోషంగా దేవుని స్తుతించాం కదా, దేవుడు తీసుకున్నప్పుడు కూడా దేవుని ఆరాధించాలి. ಮತ್ತು ಡಾಕ್ಟರ್ ಕೊಟ್ರೇಶ್, ಪಾಸ್ಟರ್ ಚಿಕ್ಕಜೋಗಿಹಳ್ಳಿ. ಕ್ರಿಸ್ತನ ಮಕ್ಕಳು ಹೆಂಗಿರ್ಬೇಕಂದ್ರೆ ಫಸ್ಟ್ ದೇವರು, ಆಮೇಲೆ ಕುಟುಂಬ, ಫಸ್ಟ್ ದೇವರು ಆಮೇಲೆ ಕೆಲಸ, ಫಸ್ಟ್ ದೇವರು ಆಮೇಲೆ ಹಣ, ಫಸ್ಟ್ ದೇವರು ಆಮೇಲೆ ಜಾಬ್, ಫಸ್ಟ್ ದೇವರು ಆಮೇಲೆ ನಿನ್ ಪೋಸ್ಟ್. ಹಾಗೂ ಆರಾಧನೆ ನಡೆಸುವವರು ಸಿಸ್ಟರ್ ಶಿಲ್ಪಾ ಕೊಟ್ರೇಶ್ ಹಾಗೂ ಬ್ರದರ್ ಜೋಶುವಾ ಮತ್ತು ಬ್ರದರ್ ಜೋಯಲ್. ಆಯೋಜಕರು ಜೀಸಸ್ ಲವ್ಸ್ ಯು ಚರ್ಚ್, ಚಿಕ್ಕಜೋಗಿಹಳ್ಳಿ. ಹೆಚ್ಚಿನ ಮಾಹಿತಿಗಳಿಗಾಗಿ ಸಂಪರ್ಕಿಸಿ 9743644456. ಎಲ್ಲರೂ ತಪ್ಪದೇ ಬನ್ನಿ. ಡೋಂಟ್ ಮಿಸ್ ಇಟ್.